ತುಮಕೂರಿನಲ್ಲಿ 7 ದಿನಗಳ ಕಾಲ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಕೂಡ ಹಮ್ಮಿಕೊಂಡಿರತಕ್ಕಂಥದ್ದು. ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಕೂಡ ತುಮಕೂರಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಸುಮಾರು 8,000ಕ್ಕೂ ಹೆಚ್ಚು ಕ್ರೀಡಾಪಟುಗಳು ತುಮಕೂರು ಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಕೂಡ ಭಾಗಿಯಾಗ್ತಕ್ಕಂಥದ್ದು. ಈಗಾಗಲೇ ತುಮಕೂರು ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ತುಮಕೂರಿನ ಮಹಾತ್ಮ ಗಾಂಧಿ ಸ್ಟೇಡಿಯಂ ಆಗಿರ್ಬೋದು, ಮತ್ತೆ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣ ಆಗಿರ್ಬೋದು, ಮತ್ತೆ ಅಮಾನಿಕೆರೆ ಮತ್ತೆ ಇನ್ನಿತರ ಸ್ಥಳಗಳಲ್ಲಿ ಈ ಒಂದು ರಾಜ್ಯ ಮಟ್ಟದ ಕ್ರೀಡೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸುಮಾರು 27 ಒಂದು ಕ್ರೀಡೆಗಳು ಕೂಡ ಇಲ್ಲಿ ನಡೀತಕ್ಕಂಥದ್ದು. ಅದರಲ್ಲಿ 22 ತುಮಕೂರಿನಲ್ಲಿ ನಡೆದರೆ ಇನ್ನು 5 ಕ್ರೀಡೆಗಳು ಬೆಂಗಳೂರಿನಲ್ಲಿ ನಡೆಸಲು ಈಗಾಗಲೇ ಸಕಲ ತಯಾರಿಯನ್ನು ಕೂಡ ತುಮಕೂರು ಜಿಲ್ಲಾಡಳಿತ ಮಾಡ್ಕೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಈಗ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಕೂಡ ಆಗಮಿಸಿರ್ತಕ್ಕಂಥ ದೃಶ್ಯಗಳಲ್ಲಿ ಗಮನಿಸಬಹುದು. ಈಗಾಗಲೇ ನಾನೇ ಬಸ್ಗಳಲ್ಲಿ ಮತ್ತೆ ವಿವಿಧ ವಾಹನಗಳಲ್ಲಿ ಕೂಡ ಕ್ರೀಡಾಪಟುಗಳು ತುಮಕೂರಿನತ್ತ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಾಳೆಯಿಂದ 7 ದಿನಗಳ ಕಾಲ ಇರೋದ್ರಿಂದ ಅವರಿಗೆ ತುಮಕೂರಿನಲ್ಲೇ ಕೂಡ ವಸತಿ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಊಟದ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಎಲ್ಲವನ್ನು ಕೂಡ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಕೂಡ ಈಗ ಮಾಡ್ಕೊಂಡಿರುವಂಥದ್ದು. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಕ್ರೀಡಾಪಟುಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತೋಗೋಣ. ಮೇಡಮ್, ಎಲ್ಲಿದೆ ಬಂದಿದ್ದೀರಾ? ನಾವು ಚಿಕ್ಕಮಗಳೂರು ಡಿಸ್ಟಿಕ್ ಇಂದ ಬಂದಿರೋದು. ನಾವು ಕಬಡ್ಡಿ ಆಡೋಕೆ ಬಂದಿದ್ದೀವಿ. ನಮ್ಮ ಟೀಮಲ್ಲಿ 14 ಜನ ಬಂದಿದ್ವಿ. ನಮ್ಮ ಟೀಮಲ್ಲಿ ಇರೋರು ಎಲ್ಲ ನ್ಯಾಷನಲ್ಸ್ ಆಡಿದ್ದಾರೆ. ನಮ್ಮ ಕೋಚ್ ಮಂಜುರಾಜ್ ಅರಸ್ ಅವರು ಬಂದಿದ್ದಾರೆ. ಕುಮಾರ್ ಸರ್ ಅಂತ ಅವ್ರು ಬಂದಿಲ್ಲ, ಅವ್ರು ನಾಳೆ ಬರೋಕಿದ್ದಾರೆ. ಹಾಯ್ ಸರ್, ನನ್ನ ಹೆಸರು ಸಿಂಚನ ಅಂತ. ನಾವು ಚಿಕ್ಕಮಗಳೂರಿಂದ ಕಬಡ್ಡಿ ಟೀಮ್ ಕರ್ಕೊಂಡು ಬಂದಿದ್ದಾರೆ ನಮ್ಮ ಸರ್ರು. ಆಡೋಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ನಿಮ್ಮ ಜಿಲ್ಲೆಯಿಂದ ಎಷ್ಟು ಜನ ಬಂದಿದ್ದೀರಾ, ಹೇಗೆ ಅಂತ? ನಮ್ಮ ಜಿಲ್ಲೆಯಿಂದ ನಾವು 7 ಬಂದಿದ್ದೀವಿ. ಶಿವಮೊಗ್ಗ ಅಂತ ಡಿಸ್ಟಿಕ್ ಇಂದ, ಅಲ್ಲಿಂದ 5 ಇಂದ ಮಿಕ್ಸ್ ಆಗಿ ಒಂದು ಟೀಮ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಈಗ ನಮ್ಮ ಜೊತೆ ಕೋಚ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತೋಣ. ಸರ್, ಎಲ್ಲಿಂದ ಬಂದಿದ್ದೀರಾ, ಎಷ್ಟು ಜನ ಇದ್ದೀರಾ? ಸರ್, ನಾವು ಚಿಕ್ಕಮಗಳೂರಿಂದ ಬಂದಿದ್ದೀವಿ. ನನ್ನ ಹೆಸರು ಮಂಜುರಾಜ್ ಅರಸ್ ಅಂತ. ಚಿಕ್ಕಮಗಳೂರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸೆಕ್ರೆಟರಿ. ನಮ್ಮ ಹುಡುಗರು ಎಲ್ಲ ಸ್ಟೇಟ್ ನ್ಯಾಷನಲ್ಸ್ ಆಡಿದ್ದಾರೆ. ನಾವು ಜಿ ಪರಮೇಶ್ವರ್ ಅಂತ ನಡೆಸ್ತಿರುವಂಥ ರಾಜ್ಯ ಮಟ್ಟದ ಒಲಿಂಪಿಕ್ ಸ್ಪೋರ್ಟ್ಸ್ಗೆ ನಾವು ಬಂದಿದ್ದೀವಿ. ತುಂಬ ಸಂತೋಷ ಆಗ್ತಿದೆ. ಇಲ್ಲಿ ಬಂದು ಎಲ್ಲರೂ ಆರ್ಗನೈಸರ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾಯಿದ್ದಾರೆ. ನಿಮಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಅವರೇ ಲಾಡ್ಜಿಗೆ, ರೂಮ್ಸ್ಗೆಲ್ಲ ಕರ್ಕೊಂಡೋಗಿ ಬಿಡ್ತಾಯಿದ್ದಾರೆ. ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಈ ಥರ ಇದೆ, ನಾವು ತಿಳಿದ ಮಟ್ಟಿಗೆ ಇದೇ ಫಸ್ಟ್ ಟೈಮು ಈ ಥರ ನಡೆಸ್ತಾರೆ ಚೆನ್ನಾಗಿ ಅಂತ ಅನ್ನಿಸ್ತಾ ಇದೆ ಸೀನಿಯರ್ ಒಲಿಂಪಿಕ್. ಇದಿಷ್ಟು ಅಂದ್ರೆ ರಾಜ್ಯ ಮಟ್ಟದ ಕ್ರೀಡಾಲ್ಲಿ ಭಾಗಿಯಾಗೋದಕ್ಕೆ ಬಂದಿರತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯವರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ, ತುಮಕೂರಿನಲ್ಲಿ 7 ದಿನಗಳ ಕಾಲ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಕೂಡ ಹಮ್ಮಿಕೊಂಡಿರತಕ್ಕಂಥದ್ದು. ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಕೂಡ ತುಮಕೂರಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಸುಮಾರು 8,000ಕ್ಕೂ ಹೆಚ್ಚು ಕ್ರೀಡಾಪಟುಗಳು ತುಮಕೂರು ಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಕೂಡ ಭಾಗಿಯಾಗ್ತಕ್ಕಂಥದ್ದು. ಈಗಾಗಲೇ ತುಮಕೂರು ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ತುಮಕೂರಿನ ಮಹಾತ್ಮ ಗಾಂಧಿ ಸ್ಟೇಡಿಯಂ ಆಗಿರ್ಬೋದು, ಮತ್ತೆ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣ ಆಗಿರ್ಬೋದು, ಮತ್ತೆ ಅಮಾನಿಕೆರೆ ಮತ್ತೆ ಇನ್ನಿತರ ಸ್ಥಳಗಳಲ್ಲಿ ಈ ಒಂದು ರಾಜ್ಯ ಮಟ್ಟದ ಕ್ರೀಡೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸುಮಾರು 27 ಒಂದು ಕ್ರೀಡೆಗಳು ಕೂಡ ಇಲ್ಲಿ ನಡೀತಕ್ಕಂಥದ್ದು. ಅದರಲ್ಲಿ 22 ತುಮಕೂರಿನಲ್ಲಿ ನಡೆದರೆ ಇನ್ನು 5 ಕ್ರೀಡೆಗಳು ಬೆಂಗಳೂರಿನಲ್ಲಿ ನಡೆಸಲು ಈಗಾಗಲೇ ಸಕಲ ತಯಾರಿಯನ್ನು ಕೂಡ ತುಮಕೂರು ಜಿಲ್ಲಾಡಳಿತ ಮಾಡ್ಕೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಈಗ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಕೂಡ ಆಗಮಿಸಿರ್ತಕ್ಕಂಥ ದೃಶ್ಯಗಳಲ್ಲಿ ಗಮನಿಸಬಹುದು. ಈಗಾಗಲೇ ನಾನೇ ಬಸ್ಗಳಲ್ಲಿ ಮತ್ತೆ ವಿವಿಧ ವಾಹನಗಳಲ್ಲಿ ಕೂಡ ಕ್ರೀಡಾಪಟುಗಳು ತುಮಕೂರಿನತ್ತ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಾಳೆಯಿಂದ 7 ದಿನಗಳ ಕಾಲ ಇರೋದ್ರಿಂದ ಅವರಿಗೆ ತುಮಕೂರಿನಲ್ಲೇ ಕೂಡ ವಸತಿ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಊಟದ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಎಲ್ಲವನ್ನು ಕೂಡ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಕೂಡ ಈಗ ಮಾಡ್ಕೊಂಡಿರುವಂಥದ್ದು. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಕ್ರೀಡಾಪಟುಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತೋಗೋಣ. ಮೇಡಮ್, ಎಲ್ಲಿದೆ ಬಂದಿದ್ದೀರಾ? ನಾವು ಚಿಕ್ಕಮಗಳೂರು ಡಿಸ್ಟಿಕ್ ಇಂದ ಬಂದಿರೋದು. ನಾವು ಕಬಡ್ಡಿ ಆಡೋಕೆ ಬಂದಿದ್ದೀವಿ. ನಮ್ಮ ಟೀಮಲ್ಲಿ 14 ಜನ ಬಂದಿದ್ವಿ. ನಮ್ಮ ಟೀಮಲ್ಲಿ ಇರೋರು ಎಲ್ಲ ನ್ಯಾಷನಲ್ಸ್ ಆಡಿದ್ದಾರೆ. ನಮ್ಮ ಕೋಚ್ ಮಂಜುರಾಜ್ ಅರಸ್ ಅವರು ಬಂದಿದ್ದಾರೆ. ಕುಮಾರ್ ಸರ್ ಅಂತ ಅವ್ರು ಬಂದಿಲ್ಲ, ಅವ್ರು ನಾಳೆ ಬರೋಕಿದ್ದಾರೆ. ಹಾಯ್ ಸರ್, ನನ್ನ ಹೆಸರು ಸಿಂಚನ ಅಂತ. ನಾವು ಚಿಕ್ಕಮಗಳೂರಿಂದ ಕಬಡ್ಡಿ ಟೀಮ್ ಕರ್ಕೊಂಡು ಬಂದಿದ್ದಾರೆ ನಮ್ಮ ಸರ್ರು. ಆಡೋಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ನಿಮ್ಮ ಜಿಲ್ಲೆಯಿಂದ ಎಷ್ಟು ಜನ ಬಂದಿದ್ದೀರಾ, ಹೇಗೆ ಅಂತ? ನಮ್ಮ ಜಿಲ್ಲೆಯಿಂದ ನಾವು 7 ಬಂದಿದ್ದೀವಿ. ಶಿವಮೊಗ್ಗ ಅಂತ ಡಿಸ್ಟಿಕ್ ಇಂದ, ಅಲ್ಲಿಂದ 5 ಇಂದ ಮಿಕ್ಸ್ ಆಗಿ ಒಂದು ಟೀಮ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಈಗ ನಮ್ಮ ಜೊತೆ ಕೋಚ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತೋಣ. ಸರ್, ಎಲ್ಲಿಂದ ಬಂದಿದ್ದೀರಾ, ಎಷ್ಟು ಜನ ಇದ್ದೀರಾ? ಸರ್, ನಾವು ಚಿಕ್ಕಮಗಳೂರಿಂದ ಬಂದಿದ್ದೀವಿ. ನನ್ನ ಹೆಸರು ಮಂಜುರಾಜ್ ಅರಸ್ ಅಂತ. ಚಿಕ್ಕಮಗಳೂರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸೆಕ್ರೆಟರಿ. ನಮ್ಮ ಹುಡುಗರು ಎಲ್ಲ ಸ್ಟೇಟ್ ನ್ಯಾಷನಲ್ಸ್ ಆಡಿದ್ದಾರೆ. ನಾವು ಜಿ ಪರಮೇಶ್ವರ್ ಅಂತ ನಡೆಸ್ತಿರುವಂಥ ರಾಜ್ಯ ಮಟ್ಟದ ಒಲಿಂಪಿಕ್ ಸ್ಪೋರ್ಟ್ಸ್ಗೆ ನಾವು ಬಂದಿದ್ದೀವಿ. ತುಂಬ ಸಂತೋಷ ಆಗ್ತಿದೆ. ಇಲ್ಲಿ ಬಂದು ಎಲ್ಲರೂ ಆರ್ಗನೈಸರ್ ಇರ್ಬೋದು,
ವೆಹಿಕಲ್ಸ್ ಇರ್ಬೋದು ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾಯಿದ್ದಾರೆ. ನಿಮಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಅವರೇ ಲಾಡ್ಜಿಗೆ ರೂಮ್ಸ್ಗೆಲ್ಲ ಕರ್ಕೊಂಡೋಗಿ ಬಿಡ್ತಾಯಿದ್ದಾರೆ. ಇದು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಈ ಥರ ಇದೆ ನನಗೆ ನಾವು ತಿಳಿದ ಮಟ್ಟಿಗೆ ಇದೇ ಫಸ್ಟ್ ಟೈಮು ಈ ಥರ ನಡೆಸ್ತಾರೆ ಚೆನ್ನಾಗಿ ಅಂತ ಅನ್ನಿಸ್ತಾ ಇದೆ ಸೀನಿಯರ್ ಒಲಿಂಪಿಕ್. ಇದಿಷ್ಟು ಅಂದ್ರೆ ರಾಜ್ಯ ಮಟ್ಟದ ಕ್ರೀಡಾಲ್ಲಿ ಭಾಗಿಯಾಗೋದಕ್ಕೆ ಬಂದಿರತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯವರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ, ತುಮಕೂರು. ತುಮಕೂರಿನಲ್ಲಿ 7 ದಿನಗಳ ಕಾಲ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಕೂಡ ಹಮ್ಮಿಕೊಂಡಿರತಕ್ಕಂಥದ್ದು. ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಕೂಡ ತುಮಕೂರಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಸುಮಾರು 8,000ಕ್ಕೂ ಹೆಚ್ಚು ಕ್ರೀಡಾಪಟುಗಳು ತುಮಕೂರು ಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಕೂಡ ಭಾಗಿಯಾಗ್ತಕ್ಕಂಥದ್ದು. ಈಗಾಗಲೇ ತುಮಕೂರು ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ತುಮಕೂರಿನ ಮಹಾತ್ಮ ಗಾಂಧಿ ಸ್ಟೇಡಿಯಂ ಆಗಿರ್ಬೋದು, ಮತ್ತೆ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣ ಆಗಿರ್ಬೋದು, ಮತ್ತೆ ಅಮಾನಿಕೆರೆ ಮತ್ತೆ ಇನ್ನಿತರ ಸ್ಥಳಗಳಲ್ಲಿ ಈ ಒಂದು ರಾಜ್ಯ ಮಟ್ಟದ ಕ್ರೀಡೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸುಮಾರು 27 ಒಂದು ಕ್ರೀಡೆಗಳು ಕೂಡ ಇಲ್ಲಿ ನಡೀತಕ್ಕಂಥದ್ದು. ಅದರಲ್ಲಿ 22 ತುಮಕೂರಿನಲ್ಲಿ ನಡೆದರೆ ಇನ್ನು 5 ಕ್ರೀಡೆಗಳು ಬೆಂಗಳೂರಿನಲ್ಲಿ ನಡೆಸಲು ಈಗಾಗಲೇ ಸಕಲ ತಯಾರಿಯನ್ನು ಕೂಡ ತುಮಕೂರು ಜಿಲ್ಲಾಡಳಿತ ಮಾಡ್ಕೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಈಗ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಕೂಡ ಆಗಮಿಸಿರ್ತಕ್ಕಂಥ ದೃಶ್ಯಗಳಿಗೆ ಗಮನಿಸಬಹುದು. ಈಗಾಗಲೇ ಅಂದರೆ ಬಸ್ಗಳಲ್ಲಿ ಮತ್ತೆ ವಿವಿಧ ವಾಹನಗಳಲ್ಲಿ ಕೂಡ ಕ್ರೀಡಾಪಟುಗಳು ತುಮಕೂರಿನತ್ತ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಾಳೆಯಿಂದ 7 ದಿನಗಳ ಕಾಲ ಇರೋದ್ರಿಂದ ಅವರಿಗೆ ತುಮಕೂರಿನಲ್ಲೇ ಕೂಡ ವಸತಿ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಊಟದ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಎಲ್ಲವನ್ನು ಕೂಡ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಕೂಡ ಈಗ ಮಾಡ್ಕೊಂಡಿರುವಂಥದ್ದು. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಕ್ರೀಡಾಪಟುಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತೋಗೋಣ. ಮೇಡಮ್, ಎಲ್ಲಿದೆ ಬಂದಿದ್ದೀರಾ? ನಾವು ಚಿಕ್ಕಮಗಳೂರು ಡಿಸ್ಟಿಕ್ ಇಂದ ಬಂದಿರೋದು. ನಾವು ಕಬಡ್ಡಿ ಆಡಕ್ ಬಂದಿದ್ದೀವಿ. ನಮ್ಮ ಟೀಮಲ್ಲಿ 14 ಜನ ಬಂದಿದ್ವಿ. ನಮ್ಮ ಟೀಮಲ್ಲಿ ಇರೋರು ಎಲ್ಲ ನ್ಯಾಷನಲ್ಸ್ ಆಡಿದ್ದಾರೆ. ನಮ್ಮ ಕೋಚ್ ಮಂಜುರಾಜ್ ಅರಸ್ ಅವರು ಬಂದಿದ್ದಾರೆ. ಕುಮಾರ್ ಸರ್ ಅಂತ ಅವ್ರು ಬಂದಿಲ್ಲ, ಅವ್ರು ನಾಳೆ ಬರೋಕಿದ್ದಾರೆ. ಹಾಯ್ ಸರ್, ನನ್ನ ಹೆಸರು ಸಿಂಚನ ಅಂತ. ನಾವು ಚಿಕ್ಕಮಗಳೂರಿಂದ ಕಬಡ್ಡಿ ಟೀಮ್ ಕರ್ಕೊಂಡು ಬಂದಿದ್ದಾರೆ ನಮ್ಮ ಸರ್ರು. ಆಡೋಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ನಿಮ್ಮ ಜಿಲ್ಲೆಯಿಂದ ಎಷ್ಟು ಜನ ಬಂದಿದ್ದೀರಾ, ಹೇಗೆ ಅಂತ? ನಮ್ಮ ಜಿಲ್ಲೆಯಿಂದ ನಾವು 7 ಬಂದಿದ್ದೀವಿ. ಶಿವಮೊಗ್ಗ ಅಂತ ಡಿಸ್ಟಿಕ್ಕಿಂದ ಅಲ್ಲಿಂದ 5 ಇಂದ ಮಿಕ್ಸ್ ಆಗಿ ಒಂದು ಟೀಮ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಈಗ ನಮ್ಮ ಜೊತೆ ಕೋಚ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತೋಣ. ಸರ್, ಎಲ್ಲಿಂದ ಬಂದಿದ್ದೀರಾ, ಎಷ್ಟು ಜನ ಇದ್ದೀರಾ? ಸರ್, ನಾವು ಚಿಕ್ಕಮಗಳೂರಿಂದ ಬಂದಿದ್ದೀವಿ. ನನ್ನ ಹೆಸರು ಮಂಜುರಾಜ್ ಅಂತ. ಚಿಕ್ಕಮಗಳೂರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸೆಕ್ರೆಟ್ರಿ. ನಮ್ಮ ಹುಡುಗರು ಎಲ್ಲ ಸ್ಟೇಟ್ ನ್ಯಾಷನಲ್ಸ್ ಆಡಿದ್ದಾರೆ. ನಾವು ಜಿ ಪರಮೇಶ್ವರ್ ಅಂತ ನಡೆಸ್ತಿರುವಂಥ ರಾಜ್ಯ ಮಟ್ಟದ ಒಲಿಂಪಿಕ್ ಸ್ಪೋರ್ಟ್ಸ್ಗೆ ನಾವು ಬಂದಿದ್ದೀವಿ. ತುಂಬ ಸಂತೋಷ ಆಗ್ತಿದೆ. ಇಲ್ಲಿ ಬಂದು ಎಲ್ಲರೂ ಆರ್ಗನೈಸರ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾಯಿದ್ದಾರೆ. ನಿಮಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಅವರೇ ಲಾಡ್ಜಿಗೆ ರೂಮ್ಸ್ಗೆಲ್ಲ ಕರ್ಕೊಂಡೋಗಿ ಬಿಡ್ತಾಯಿದ್ದಾರೆ. ಇದು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಈ ಥರ ಇದೆ ನನಗೆ ನಾವು ತಿಳಿದ ಮಟ್ಟಿಗೆ ಇದೇ ಫಸ್ಟ್ ಟೈಮು ಈ ಥರ ನಡೆಸ್ತಾರೆ ಚೆನ್ನಾಗಿ ಅಂತ ಅನ್ನಿಸ್ತಾ ಇದೆ ಸೀನಿಯರ್ ಒಲಿಂಪಿಕ್. ಇದಿಷ್ಟು ಅಂದ್ರೆ ರಾಜ್ಯ ಮಟ್ಟದ ಕ್ರೀಡಾಲ್ಲಿ ಭಾಗಿಯಾಗೋದಕ್ಕೆ ಬಂದಿರತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯವರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ, ತುಮಕೂರು.